ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ನಟ ಭಾಸ್ಕರ್ ಶೆಟ್ಟಿ ಎಂಬುವರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ದೂರು ದಾಖಲಾಗಿದೆ. ನಟ ಭಾಸ್ಕರ್ ಶೆಟ್ಟಿ ಎಂಬುವರಿಂದ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು. ಓಂ ಪ್ರಕಾಶ್ ವಿರುದ್ಧ ಕಮಿಷನರ್ಗೆ ದೂರು ದಾಖಲಾಗಿದೆ. ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ಗೆ ದೂರು ದಾಖಲಾಗಿದ್ದು, ಯೋಧಾ ಸಿನಿಮಾದಲ್ಲಿ ಓಂ ಪ್ರಕಾಶ್ ಜೊತೆ ಕೆಲಸವನ್ನ ಮಾಡಿದ್ರಂತೆ. ಅದೇ ಪರಿಚಯದಿಂದ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. 3.85 ಕೋಟಿಯನ್ನ ಪಡೆದು ನಿರ್ದೇಶಕ ಓಂ ಪ್ರಕಾಶ್ ವಂಚನೆಯನ್ನ ಮಾಡಿದ್ದಾರೆ, ನನಗೆ ಸಿನಿಮಾ ಮಾಡುವುದಾಗಿ ಹಣ ಪಡೆದಿರತಕ್ಕಂಥ ಆರೋಪ ಕೇಳಿಬಂದಿರುವಂಥದ್ದು. ಫಿನಿಕ್ಸ್ ಸಿನಿಮಾಗಾಗಿ ಹಣದ ಸಹಾಯವನ್ನ ಪಡೆದಂತಹ ಆರೋಪ ಕೇಳಿಬಂದಿದೆ. ಭಾಸ್ಕರ್ ಎಂಬುವರಿಂದ 40 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾರೆ. ವಾಸುದೇವ್ ಅವರಿಂದ 3 ಕೋಟಿಗೂ ಅಧಿಕ ಹಣವನ್ನ ಪಡೆದಿದ್ದಾರೆ. ಹಣವನ್ನ ಕೇಳಿದ್ರೆ ವಾಪಸ್ ಧಮಕಿ ಹಾಕ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ದೂರಿನ ಪತ್ರವನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಇವರೇ ಭಾಸ್ಕರ್ ಶೆಟ್ಟಿ, ಇವರೇ ಈಗ ಓಂ ಪ್ರಕಾಶ್ ವಿರುದ್ಧ ದೂರನ್ನ ನೀಡಿರುವಂತಹ ವ್ಯಕ್ತಿಯಾಗಿದ್ದಾರೆ. ಚೇಂಬರ್ನಲ್ಲಿ 18ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ, ನಮ್ಮ ಜೊತೆ ನಮ್ಮ ಟೀಮ್ ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರು ಮತ್ತೆ ಮೆಂಬರ್ ಆಗಿಲ್ಲ ಚೇಂಬರ್ಗೆ. ಆ ಕಾರಣದಿಂದ ಜಯಮಾಲಾ ಮೇಡಮ್ ಅವರು ನೀವು ಇಲ್ಲಿ ಬಂದ್ರೆ ಏನು ಆಗಲ್ಲ, ನೀವು ಕಾನೂನು ಮೊರೆ ಹೋಗಿ ಅಂತ. ಸೊ ಮತ್ತೆ 2 ದಿವಸ ಟೈಮ್ ಕೊಡ್ತೀವಿ ನಾವು ಓಂ ಪ್ರಕಾಶ್ ಅವ್ರಿಗೆ. ನಮ್ಮ ವಾಸುದೇವ್ ರೆಡ್ಡಿ ಅವರು ಮಾತಾಡಿದ್ರು, ಏನಣ್ಣ ಹಿಂಗಾಯ್ತು, ನೀವು ಯಾರ ಹತ್ರ ಹೋಯ್ತಾ ಇದ್ದೀರಾ, ಅವ್ರಿಗೆ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಅಂತ ತುಂಬಾ ತುಚ್ಛವಾಗಿ ವಾಸುದೇವ್ ರೆಡ್ಡಿ ಅವ್ರಿಗೆ ಮಾತಾಡಿದ್ದಾರೆ. ಸೊ ಆ ಕಡೆ ನಾವು ಒಂದು 3 ದಿವಸ ವೇಟ್ ಮಾಡಿದ್ವಿ. ಇವತ್ತು ಕಮಿಷನರ್ ಸಾಹೇಬ್ರ ಹತ್ರ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿ ನಾನು ಕಂಪ್ಲೇಂಟ್ ಬರ್ಕೊಟ್ಟಿದ್ದೇನೆ. ನನಗೆ 40 ಲಕ್ಷ ಬರಬೇಕು, ವಾಸುದೇವ್ ರೆಡ್ಡಿ ಅವ್ರ ಟೀಮ್ ಅವ್ರಿಗೆ ಒಂದು 3.25 ಕೋಟಿ ಬರ್ತದೆ. ತುಂಬಾ ತುಚ್ಛವಾಗಿ ಮಾತಾಡ್ತಾರೆ. ನನಗೆ ಮೊನ್ನೆ ಪ್ರೆಸ್ಸಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರಸಾರ ಮಾಡಿದಾಗ ಒಂದು 100ರಿಂದ 150 ಜನ ಮಾತಾಡಿದ್ದಾರೆ. ಓಂ ಪ್ರಕಾಶ್ ತುಂಬಾ ಭ್ರಷ್ಟ, ಬರೀ ಮೋಸ ವಂಚನೆ ಇದರಲ್ಲೇ ಅವ್ನ ಜೀವನ ಬಂದಿದೆ. ಈ ರೀತಿ ನನಗೆ 100 ಜನ ಮೊನ್ನೆ ಚೇಂಬರ್ನಲ್ಲಿ 18ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ, ನಮ್ಮ ಜೊತೆ ನಮ್ಮ ಟೀಮ್ ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರು ಮತ್ತೆ ಮೆಂಬರ್ ಆಗಿದ್ದಾರೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.